ಎಲ್ಲರೂ ಹೇಳ್ತಾರ ಈ ಲೈಟ್ ಹೋದು ಅಂತ. ಲೈಟ್ ಎಲ್ಲಿಗೆ ಹೋಗಿರ್ತಾವ? ಗೋವಾ ಟ್ರಿಪ್ಪಿಗೆ ಹೋಗಿರ್ತಾವನ? ಈ ಶಾಂಪೂ ರೆಡಿ ಮಾಡಿದ್ದು ತೆಲಿಗೆ ಹಚ್ಚಾಕ ರೆಡಿ ಮಾಡ್ಯಾರ, ಈ ಕಾರ ಗಾಡಿ ಟೈರ್ ತೊಳ್ಯಾಕ ಮಾಡ್ಯಾರ? ಒಂದು ತಿಳಿಯಾವಲ್ತ್ರಿ. ಹೌದು, ಅಮಾಶಿ ಬಂದ್ರೆ ಸಾಕು, ಎಲ್ಲಿ ಬೇಕಲ್ಲಿ ಅದನ್ನ ತಗೊಂಡ್ ಟೈರ್ ತೊಳಿತಿರ್ತಾರ. ಕರಿಗೆ ಪಡ್ಡು, ದ್ವಾಸಿ, ಇಡ್ಲಿ, ಪೂರಿ ಇವನ್ನೇ ಯಾಕೆ ಮಾಡ್ಬೇಕು? ಎದಕ್ ಕರಿಬೇಕು? ಎದಕ್ ಮಾಡ್ಬೇಕು? ಸೋಮ ತಿನ್ನಾಕ ಒಂದ್ ನೆವ ಇದು. ಹೋಗಿರ್ತೀವಲ್ಲ ಪಾರ್ಟಿಗೆ, ಲಿಂಬೆಹಣ್ಣು ಉಳ್ಳಾಡಿ ಹಚ್ಚಾಕ ಚಾಕು ಒಯ್ದಿರ್ತೀವಲ್ಲ, ಪಾರ್ಟಿ ಮುಗಿದ್ಮ್ಯಾಗ ಆ ಚಾಕುನೇ ಇರೋದಿಲ್ಲ. ಅನಾರ ನಿನ್ನೆ ಹುಣ್ವಿ, ಇವತ್ತು ಹುಣ್ವಿ ಕರಿ. ಯಾರ್ಯಾರ ಪಡ್ಡು, ದಾಸಿ, ಇಡ್ಲಿ ಮಾಡಕತ್ತೀರಿ ಕಮೆಂಟ್ ಮಾಡ್ರಿ. ನಮ್ಮ ಮನ್ಯಾಗ ಇವತ್ತು ಏನು ಮಾಡಿಲ್ಲ. ಖಾನಾವಳಿಗೆ ಹೋದಾಗ ಕುಡಿಬೇಕಾದ್ರ ಲಿಂಬೆಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಕೊಟ್ರು. ಎಲ್ಲ ಮಿಕ್ಸ್ ಮಾಡಿ ಕ್ಯಾಟ ಲಿಂಬೆಹಣ್ಣು ಹಿಂಡಿದೆ, ಉಪ್ಪು ಹಾಕಿದೆ, ಭರ್ಜರ್ ರುಚಿ. ಅದರಂಥ ಟೇಸ್ಟ್ ಎಲ್ಲಿಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಅದ ಸೇಮ್ ಮನ್ಯಾಗ ಮಾಡಿದೆ, ಕಾಲಮಾರಿ ಗಜ್ಜು ಬಿದ್ದು. ಇನ್ನೇನು ಸುಮ್ಮನೆ ಅದು ಬಂದೆ. ಅನಾರ ನಿನ್ನೆ ಹುಣ್ವಿ, ಇವತ್ತು ಹುಣ್ವಿ ಕರಿ. ಯಾರ್ಯಾರ ಪಡ್ಡು, ದಾಸಿ, ಇಡ್ಲಿ ಮಾಡಕತ್ತೀರಿ ಕಮೆಂಟ್ ಮಾಡ್ರಿ. ನಮ್ಮ ಮನ್ಯಾಗ ಇವತ್ತು ಏನು ಮಾಡಿಲ್ಲ. ಹದಿನೈದು ದಿನ ಆತ ಜಿಮ್ಮಿಗೆ ಹೊಂಟು. ಇವತ್ತು 16ನೇ ದಿನ. ಬೆಳಿಗ್ಗೆ ಲಘು ಎದ್ದಿಲ್ಲ, ಅದಕ್ಕೆ ಮನ್ಯಾಗ ಮಾಡಾಕತ್ತೀನಿ. ಹೊಸ ಮನಿ ಕಟ್ಟಬೇಕಾದ್ರ ಬಾಜು ಮನೆಯವ್ರು ಹಿಂಗ ಅಂತಾರ್ರಿ, ಯಪ್ಪ ಸಿಮೆಂಟ್ ಕಳ್ಸಿನ, ಸ್ವಲ್ಪ ಇಷ್ಟು ಸಿಮೆಂಟ್ ಕೊಡು, 2-3 ತೆಗ್ಗದವ್ ಮುಸ್ತೀನಿ, ಗಾಡ್ಯಾಗ ತೆಗ್ಗದವ್ ಮುಸ್ತೀನಿ, ನೀವು ಅರ್ಧ ಚೀಲ ಕೊಡ್ರಿ, ಒಂದು ಪುಟ್ಟಿ ಕೊಡ್ರಿ, ಬ್ಯಾಡ ಅಂತೇಳಿ ಪಟ್ಟ ಅನ್ನೋದಿಲ್ಲ. ಹೌದ್ರಿ. ಮೊಬೈಲ್ನಾಗ 2% ಚಾರ್ಜ್ ಇತ್ತು. ಚಾರ್ಜಿಂಗ್ ಇಟ್ಟು ಸಂಡಾಸಕ್ಕಂತ ಹೋಗಿನಿ, ಹೊಳ್ಳಿ ಬಂದು ನೋಡ್ತೀನಿ ಬಟನ್ ಆನ ಮಾಡಿಲ್ಲ.